ನಮಸ್ತೆ ಕ್ಯಾಪ್ರಿಕಾನ್ ಮಕರ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಓಕೆ, ಆ್ಯಕ್ಚುಲಿ ಯಾವುದೋ ರಾಶಿಗೆ ಕಾರ್ಡ್ಸ್ ಬಂದಿತ್ತು. ಎಸ್, ಒಂದು ಥರ್ಡ್ ಪಾರ್ಟಿ ಸಿಚುವೇಶನಿಂದ ನಿಮಗೆ ಲವ್ ವಿಚಾರದಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಬರುವಂಥ ಸಾಧ್ಯತೆ ಇದೆ. ಕೆಲವರಿಗೆ ತುಂಬ ಚೆನ್ನಾಗಿ ನಿಮ್ಮ ಲೈಫ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸೊ ಕೃಷ್ಣ ರಾಧೆ ಒಂದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ತುಂಬ ರೊಮ್ಯಾಂಟಿಕ್ ಆಗಿ ನಿಮ್ಮ ಈ ಮಂತ್ ಹೋಗುವಂಥ ಸಾಧ್ಯತೆ ಇದೆ. ಗುರುಬಲ ಬಂದಿದೆ. ನೀವು ಯಾರನ್ನ ಇಷ್ಟಪಡ್ತಿದ್ರೋ ಅವ್ರ ಜೊತೆನೆ ನಿಮ್ಮ ಮದುವೆ ಆಗುವಂಥ ಸಾಧ್ಯತೆ ಇದೆ. ಸೊ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ತುಂಬ ಒಳ್ಳೆಯ ಹುಡುಗ ಸಿಗ್ತಾನೆ ನಿಮಗೆ ಮದುವೆ ಆಗಲಿಕ್ಕೆ ಅನ್ನೋವಂಥದ್ದು ಇದೆ. ಬಹಳಷ್ಟು ರಾಜಕೀಯ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ರಾಜಕೀಯ ಯಶಸ್ಸು ಕೂಡ ಸಿಗುವಂಥ ಸಾಧ್ಯತೆಗಳು ಇದೆ. ಸಕ್ಸಸ್, ಲವ್ ವಿಚಾರದಲ್ಲಿ ಸಕ್ಸಸ್ ಇದೆ. ಥರ್ಡ್ ಪಾರ್ಟಿ ವಿಚಾರದಲ್ಲೂ ಸಕ್ಸಸ್ ಇದೆ. ಜೀವನದಲ್ಲೂ ಯಶಸ್ಸಿದೆ. ರಾಜಕೀಯವಾಗೂ ಕೂಡ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿದರೆ ಯಶಸ್ಸು ಇದೆ. ದೇರ್ ಈಸ್ ಸಮಥಿಂಗ್ ಬೆಟರ್ ಅಂತ ಇದೆ. ಇದಕ್ಕಿಂತ ಬೇರೆ ಒಳ್ಳೆ ಆಫರ್ ಏನೋ ಇದೆ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ಸಾಕಷ್ಟು ಅವಕಾಶಗಳು ಬರ್ತಾ ಇದೆ, ನಿಮಗೆ ಬಿಟ್ಟಂತ ವಿಚಾರ. ಇದಕ್ಕಿಂತ ಒಳ್ಳೆ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇದೆ ಅಥವಾ ಬರೋದ್ರಲ್ಲಿ ಇದೆ ಈ ತಿಂಗಳು. ಆ ಅವಕಾಶಗಳನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ತೀರಾ, ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ಯುವರ್ ಆ ಕ್ಷಣಕ್ಕೆ ಎನರ್ಜಿ ಏನಿದೆ ಅದ್ರ ಕಡೆ. ಸೊ ಪಿಲ್ಲರ್ ಆಫ್ ದಿ ಲೈಟ್ ಇದೆ. ಸೊ ಸದ್ಯಕ್ಕೆ ನಿಮ್ಮ ಎನರ್ಜಿನ ವೈಬ್ರೇಷನ್ನ ಹೈ ಮಾಡ್ಕೊಳ್ಳಿ. ಡೀಪ್ ಹೀಲಿಂಗ್ ಬರೋದ್ರಲ್ಲಿ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರೋದ್ರಲ್ಲಿ ಇದೆ. ಸೊ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಬದಲಾವಣೆಯ ಜೊತೆಗೆ ನಿಮ್ಮನ್ನ ರಕ್ಷೆ ಮಾಡೋದಕ್ಕೆ ನಿಮ್ಮ ರಕ್ಷಾ ಟೀಮ್ ರಕ್ಷೆ ಕೊಡುವಂಥವ್ರು ನಿಮ್ಮನ್ನ ಯಾವಾಗಲೂ ಆ ಒಂದು ಸ್ಪಿರಿಚುವಲ್ ಲೆವೆಲಲ್ಲಿ ಇರ್ಬೋದು ಅಥವಾ ಒಂದು ಹೇಗೆ ಹೇಳೋದು, ಯಾವುದೇ ಸಮಸ್ಯೆ ಇರ್ಬೋದು, ಇದೇ ಎಲ್ಲದರಿಂದ ನಿಮ್ಮನ್ನು ಕಾಪಾಡೋದಕ್ಕೆ ಯಾವಾಗಲೂ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಡಿವೈನ್ ಟೀಮ್ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಬೇಕು ಅನ್ನಿಸ್ದಾಗೆಲ್ಲ ಅವ್ರನ್ನ ಕೂಗಿ ಅವರು ನಿಮಗೆ ಸಹಾಯನ ಮಾಡ್ತಾರೆ. ಸೊ ಎಸ್, ಸರ್ವಿಂಗ್ ಅಂತ ಇದೆ. ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ಸಹಾಯನ ಮಾಡಿ. ಪಾರ್ಟ್ ಟೈಮ್, ಫುಲ್ ಟೈಮ್ ಜಾಬ್, ಪಾರ್ಟ್ ಟೈಮ್ ಜಾಬ್, ಎರಡು ಥರ ಜಾಬ್ನ ನೀವು ಇದು ಮಾಡ್ತೀರಾ. ಸಾಧ್ಯ ಆದರೆ ಸಾಧ್ಯ ಇರೋರಿಗೆ, ಅನುಕೂಲ ಇರೋರಿಗೆ ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಸಕ್ಸಸ್ ಇದೆ, ಬೆನಿಫಿಟ್ ಇದೆ. ಈ ಸಕ್ಸಸ್ ನಿಮ್ಮ ಜೀವನಕ್ಕೆ ಇನ್ನಷ್ಟು ಸಕ್ಸಸ್ಸನ್ನು ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಗೊತ್ತಿದೆ ನೀವೇನು ಮಾಡಬೇಕು, ಯಾವುದನ್ನ ನಂಬಬೇಕು, ಯಾವುದನ್ನ ನಂಬಾರ್ದು ಅಂತ. ಸೊ ಹಾಗಾಗಿ ನಿಮಗೆ ಸರಿ ಅನ್ಸೋದನ್ನ ನೀವು ಮಾಡಿ. ತುಂಬ ನಿಧಾನ ಮಾಡಬೇಡಿ. ಆದಷ್ಟು ಬೇಗ ನೀವು ಜೀವನನ ಅಥವಾ ನಿಮ್ಮ ಲೈಫನ್ನ ಕರೆಕ್ಟ್ ಡೈರೆಕ್ಷನಲ್ಲಿ ತೊಗೊಂಡು ಹೋಗಿ. ತುಂಬ ನಿಧಾನ ತೊಗೊಬೇಡಿ ನಿರ್ಧಾರ ತಗೊಳ್ಳೋದಕ್ಕೆ. ಅಟ್ ಎ ಟೈಮ್ ಏನು ನಿರ್ಧಾರ ತಗೊಳ್ಬೇಕು ತಗೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರಬಹುದು. ಆ ಕನ್ಫ್ಯೂಷನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸಾಕಷ್ಟು ಅರ್ಥ ಮಾಡಿಕೊಂಡು ಮುಂದುವರೆದಿದ್ದೆ ಆದರೆ ಪ್ರಪಂಚದಲ್ಲಿ ನೀವೇನು ಬೇಕಾದರೂ ಪಡ್ಕೊಳ್ಬಹುದು. ಅದೇ ಒಂದು ಅರ್ಥ ಮಾಡ್ಕೊಳ್ಲಿಲ್ಲ, ನಿಮ್ಮ ಕೆರಿಯರ್ ಆಗಲಿ, ನಿಮ್ಮ ಡೆಸ್ಟಿನಿ ಆಗಲಿ, ಅಥವಾ ನಿಮ್ಮ ಸೋಲ್ ಪರ್ಪಸ್ ಆಗಲಿ, ಇದ್ರ ಕಡೆ ಅಚೀವ್ಮೆಂಟ್ ಕಡೆ ಗಮನ ಕೊಟ್ಟು ಅಲ್ಲಿ ನೀವು ಫೋಕಸ್ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಇನ್ನೂ ಹೆಚ್ಚಿನ ಯಶಸ್ಸನ್ನ ಸಾಧಿಸ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಅದನ್ನ ಯಶಸ್ಸನ್ನ ಮರಿತಾ ಇದ್ದೀರಾ ಅನ್ನುವಂಥದ್ದು ಇದೆ. ಹಾಗೆ ಮಾಡ್ಕೊಳ್ಬೇಡಿ. ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಈ ತಿಂಗಳು ನಿಮಗೆ ಇದೆ. ಸೊ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದಷ್ಟು ತೊಂದರೆಗಳು ಇದ್ರೆ ಆ ತೊಂದರೆಗಳೆಲ್ಲವೂ ಕೂಡ ಬಗೆಹರಿದು ಒಂದು ಕ್ಲಾರಿಟಿ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ವೆಡ್ಡಿಂಗ್ ಬರುವಂಥ ಸಾಧ್ಯತೆ ಇದೆ. ಮದುವೆ ಪ್ರಪೋಸಲ್ ಕೂಡ ಇದೆ. ಸೊ 6th ಹೌಸ್, 7th ಹೌಸ್ ಇದೆ. ಜೊತೆಗೆ ನೆಪ್ಚೂನ್ ಆ್ಯಂಡ್ ನಾರ್ತ್ ನೋಡಿದೆ. ಜೆಮಿನಿ ತುಂಬ ಇಂಪಾರ್ಟೆಂಟ್ ಇರಬಹುದು.
ಓಕೆ, ಫೈನಾನ್ಷಿಯಲ್ ವಿಚಾರದಲ್ಲಿ ಸ್ವಲ್ಪ ನೋಡಿ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ನೀವು ಬ್ಯಾಲೆನ್ಸನ್ನ ಮಾಡ್ಕೊಳ್ಬೇಕಾಗಿರೋದು ಅಂತ ಹೇಳ್ತಾ ಇದೆ. ಜೊತೆಗೆ ಸಾಕಷ್ಟು ಆಪರ್ಚುನಿಟಿ ಇದೆ, ಸಾಕಷ್ಟು ಸ್ಕಾಲರ್ಶಿಪ್ ಬರುವಂಥದ್ದು, ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಒಂದು ನ್ಯೂ ಬಿಗಿನಿಂಗ್ ಬರೋದು, ಮಕ್ಕಳಿಗೋಸ್ಕರ ಒಂದಷ್ಟು ದುಡ್ಡನ್ನ ಖರ್ಚು ಮಾಡ್ತೀರಾ ಅನ್ನುವಂಥದ್ದು ಇದೆ. ವಿದ್ಯೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ದುಡ್ಡನ್ನ ಕಳೀತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಜನಕ್ಕೆ ಬೇರೆ ಚೇಂಜ್ ಇದೆ, ಲೈಕ್ ಬೇರೆ ಸ್ಕೂಲಿಗೆ ಹೋಗ್ಬೋದು, ಬೇರೆ ಕಾಲೇಜಿಗೆ ಹೋಗ್ಬೋದು, ಕೆಲವರು ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ದುಡ್ಡಿನ ವಿಚಾರ ಮತ್ತೆ ನೀವು ಅನ್ಕೊಂಡಿರೋ ಅಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು, ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಬಹಳಷ್ಟು ಜನಕ್ಕೆ ಒಂದು ಸೆಲೆಬ್ರೇಷನ್ ಇದೆ, ದುಡ್ಡು ಬರುವಂಥ ಸಾಧ್ಯತೆ ಇದೆ, ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ, ಎಲ್ಲವೂ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ ಬೇಡದಿರೋವಂಥ ವಿಚಾರಗಳಿಂದ ಅನ್ನುವಂಥದ್ದು ಇದೆ. ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ, ಕೆಲಸ ಕೂಡ ಸಿಗುತ್ತೆ, ದುಡ್ಡು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರೀತಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ತೀರಾ, ಅದರಿಂದ ನಿಮ್ಮ ಜೀವನ ತುಂಬ ಚೆನ್ನಾಗಿದೆ ಅಂತ ನಿಮಗೆ ಅನ್ಸುತ್ತೆ. ಜೊತೆಗೆ ಪ್ರಾಕ್ಟಿಕಲ್ ಆಗಿ ಇರ್ತೀರಾ, ಅಟ್ ದಿ ಸೇಮ್ ಟೈಮ್ ಬೇರೆಯವರ ಅಡ್ವೈಸ್ ಕೂಡ ತಗೊಳ್ತೀರಾ, ಅದು ನಿಮಗೆ ತುಂಬ ಹೆಚ್ಚು ಅನುಕೂಲ ಆಗಿರುತ್ತೆ ಅನ್ನುವಂಥದ್ದು ಇದೆ. ಮ್ಯಾರೇಜ್, ನಾಮಕರಣ, ಗೃಹ ಪ್ರವೇಶ ಎಲ್ಲವೂ ಕೂಡ ಬರೋದ್ರಲ್ಲಿ ಇದೆ. ಸೊ ಬ್ಲಾಕ್ ಮಾಡಿರೋರು ಕೂಡ ಬ್ಲಾಕ್ನ ತೆಗೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ. ನೀವು ಅನ್ಕೊಂಡಿರೋದು, ನೀವು ಅನ್ಕೊಂಡಿಲ್ದಿರ ಇರೋದು ಎರಡು ಕೂಡ ಈ ತಿಂಗಳಲ್ಲಿ ಆಗುತ್ತೆ. ನ್ಯೂ ಲವ್ ಬರುವಂಥ ಸಾಧ್ಯತೆ ಇದೆ, ಹೊಸ ಪ್ರೀತಿ ಬರುತ್ತೆ, ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾರೆ ಅನ್ನುವಂಥದ್ದು ಇದೆ. ಕಾಲಿಂಗ್ ಯುವರ್ ಸೋಲ್ಮೇಟ್ ಅಂತ ಇದೆ, ನಿಮ್ಮ ಸೋಲ್ಮೇಟನ್ನ ಕರೀರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗತ್ತೆ. ಸೊ ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ. ಕರ್ಮಯೋಗ ನಡೀತಾ ಇದೆ ಅನ್ನುವಂಥದ್ದು, ಸೊ ಕರ್ಮಯೋಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಹೆಚ್ಚಿನ ಬದಲಾವಣೆಗಳಿಗೋಸ್ಕರ ನಿಮ್ಮನ್ನ ಪರ್ಸ್ನಲಿ ನೀವು ಹೆಚ್ಚು ಮುಂದುವರಿಬೇಕು ಅನ್ನೋದು ಬಾಬಾರ ಆಯ್ಕೆ ಅಥವಾ ಆಸೆ ಇದೆ. ಸೆಲೆಬ್ರೇಷನ್ ಬರ್ತಾ ಇದೆ, 40 ನಂಬರ್ ತುಂಬ ಇಂಪಾರ್ಟೆಂಟ್. ಸೊ ಒನ್ನೆಸ್ ಇದೆ, ಸೊ ಒಂದು ಎಲ್ಲವೂ ಒಂದೇ, ವೈ ಫಿಯರ್ ವೆನ್ ಐ ಆಮ್ ದೇರ್ ಅಂತ ಇದೆ. ಸೊ ಅವರು ನಿಮ್ಮ ಜೀವನದಲ್ಲಿ ಇರೋವರೆಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. NROCIPCATHE ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ, ದುಡ್ಡು ಬರುತ್ತೆ ಮಾಹಿತಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಜಾಸ್ತಿ ಮಾಡೋಕ್ಕಾಗ್ತಿಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಆಶಿಸ್ತೀನಿ. ಯಾಕೆ ಅಂದರೆ ಈ ರಾಶಿ ನೋಡಿದಾಗೆಲ್ಲ ನನ್ನ ತಮ್ಮನೇ ನೆನಪು ಬರ್ತಾನೆ. ಹಾಗಾಗಿ ಈ ರಾಶಿಯಲ್ಲಿರೋರೆಲ್ಲರಿಗೂ ನನ್ನ ತುಂಬ ಪ್ರೀತಿ ನಿಮ್ಮ ಜೀವನಕ್ಕೆ ಸಿಗಲಿ. ನನ್ನ ಪ್ರೀತಿ ಅಲ್ಲ, ದೇವರ ಪ್ರೀತಿ ನಿಮ್ಮ ಜೀವನಕ್ಕೆ ಸಿಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಹಾರೈಸ್ತೀನಿ. ಸೊ ಆ ಗುರುಗಳ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.